ಸ್ನೇಹಿತರೆ, ಅದು 200 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಯಾಗಿತ್ತು. ಇಂಜಿನ್ನಲ್ಲಿನ ಸಣ್ಣ ಸಮಸ್ಯೆಯಿಂದಾಗಿ ಅದು ಕೆಟ್ಟು ನಿಂತು ಹೋಯಿತು. ಇಡೀ ಕಂಪನಿಯ ಹಣ ಮತ್ತು ಭವಿಷ್ಯವು ಆ ಇಂಜಿನ್ ಮೇಲೆ ಅವಲಂಬಿಸಿತ್ತು. ದೇಶ ವಿದೇಶಗಳಿಂದ ಬಂದ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಈ ಇಂಜಿನ್ ಮೇಲೆ ತಮ್ಮ ಕೈಲಾದಷ್ಟು ಅನುಭವ ಪ್ರಯತ್ನಿಸಿ ವಿಫಲರಾಗಿದ್ದರು. ಆದರೆ ಯಾರಿಗೂ ಕೂಡ ಅದರ ನಿಜವಾದ ಸಮಸ್ಯೆ ಅರ್ಥವಾಗಲಿಲ್ಲ. ಏನಾಗಿದೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಆ ಸಮಯದಲ್ಲಿ ಆ ಕಂಪನಿಯ ನೈರ್ಮಲ್ಯ ಸಿಬ್ಬಂದಿ ಮುಂದೆ ಬಂದು, ನಾನು ಇಂಜಿನ್ನನ್ನು ಸರಿಪಡಿಸುತ್ತೇನೆ ಎಂದು ಹೇಳಿದನು. ಎಲ್ಲರ ಕಣ್ಣುಗಳು ಆ ಯುವಕನ ಮೇಲೆ ಬಿದ್ದವು. ಅಲ್ಲಿ ನೆರೆದಿದ್ದ ಇಂಜಿನಿಯರ್ಗಳು ಅವನನ್ನು ಅವಮಾನಿಸಲು ಪ್ರಾರಂಭಿಸಿದರು. ಆನಂತರ ಆ ಯುವಕನು ಮಾಡಿದ ಕೆಲಸವನ್ನು ನೋಡಿ ಎಲ್ಲರ ಬಾಯಿ ಮುಚ್ಚಿಕೊಂಡಿತು. ಅವನು ಮಾಡಿದ ಆ ಒಂದು ಕೆಲಸದಿಂದಾಗಿ ಆ ಕಂಪನಿಯ ಹಣೆಬರವೇ ಬದಲಾಗಿತ್ತು. ಆ ನೈರ್ಮಲ್ಯ ಸಿಬ್ಬಂದಿಯ ನಿಜವಾದ ಕಥೆಯೇನು? ಅಷ್ಟು ಬುದ್ಧಿವಂತನಾದವನು ಹೇಗೆ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದಾನೆ? ಈ ಅದ್ಭುತ ಮತ್ತು ಸ್ಫೂರ್ತಿದಾಯಕ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಈ ಘಟನೆಯು ಚೆನ್ನೈ ರಿಂಗ್ ರಸ್ತೆಯ ಬಳಿ ಇರುವ ಟೆಕ್ಸಾನ್ ಆಟೋಮೊಬೈಲ್ ಕಂಪನಿಯಿಂದ ಪ್ರಾರಂಭವಾಗುತ್ತದೆ. ಲಕ್ಷಾಂತರ ಜನರು ಈ ಕಂಪನಿಯಲ್ಲಿ ಕೆಲಸ ಪಡೆಯುವ ಕನಸು ಕಾಣುತ್ತಿದ್ದರು. ಈ ಕಂಪನಿಯು ವರ್ತಮಾನ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಾದ ಹೈಟೆಕ್ ಸಾರಿಗೆ ಟ್ರಕ್ ಇಂಜಿನ್ಗಳು, ಬಸ್ ಇಂಜಿನ್ಗಳು ಮತ್ತು ಯಂತ್ರೋಪಕರಣಗಳನ್ನು ತಯಾರಿಸುತ್ತಿತ್ತು. ಆದರೆ ಕಂಪನಿಯೊಳಗಿನ ವಾತಾವರಣ ಅಷ್ಟು ಚೆನ್ನಾಗಿರಲಿಲ್ಲ. ಕಂಪನಿಯ ಸಿಇಒ ಪ್ರಿಯಾ ಶರ್ಮಾ ತುಂಬ ಕಠಿಣ ವಿಧಾನಗಳನ್ನು ಹೊಂದಿದ್ದರು. ಅವರ ಮಾತುಗಳು ವ್ಯಂಗ್ಯ ಮತ್ತು ತಿರಸ್ಕಾರದಿಂದ ತುಂಬಿದ್ದವು. ಹೊರಗಿನ ಪ್ರಪಂಚಕ್ಕೆ ಮಾತ್ರ ಅವರು ಯಾವಾಗಲೂ ಸ್ಮಾರ್ಟ್ ಮತ್ತು ಚೆನ್ನಾಗಿ ಉಡುಗೆ ತೊಟ್ಟವಳು ಎಂದು ಕಾಣುತ್ತಿದ್ದಳು. ಆದರೆ ಕಚೇರಿಯಲ್ಲಿ ಜನರು ಅವಳ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದರು. ಈ ಕಂಪನಿಯ ಅತ್ಯಂತ ಅಮೂಲ್ಯವಾದ ಯೋಜನೆ, ಅವರ ಹೊಸ ಮಾರ್ಗದರ್ಶಿ ಇಂಜಿನ್, ಕಳೆದ 6 ವಾರಗಳಿಂದ ಸ್ಥಗಿತಗೊಂಡಿದೆ. 3 ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಸುಮಾರು 200 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ ಈ ಯೋಜನೆಯು ಈಗ 70 ಕೋಟಿ ರೂಪಾಯಿ ಇಂಜಿನ್ ಕಾರಣದಿಂದಾಗಿ ಸ್ಥಗಿತಗೊಂಡಿದೆ. ಈ ಇಂಜಿನ್ ನಿಖರವಾಗಿ 14 ನಿಮಿಷ 36 ಸೆಕೆಂಡ್ಗಳ ಕಾಲ ಚಲಿಸುತ್ತದೆ ಮತ್ತು ನಂತರ ಹೆಚ್ಚು ಬಿಸಿಯಾಗುವುದು ಮತ್ತು ಸ್ಥಗಿತಗೊಳ್ಳುತ್ತದೆ. ಪ್ರತಿ ಬಾರಿಯೂ ಸ್ಕ್ರೀನ್ ಮೇಲೆ ಹಾರ್ಮೋನಿಕ್ ಅಡಚಣೆ ಎಂದು ಪ್ರದರ್ಶಿಸುತ್ತದೆ. ಈ ಇಂಜಿನ್ನನ್ನು ಚಾಲಕರಿಲ್ಲದೆ ಸರಕುಗಳನ್ನು ಸುರಕ್ಷಿತವಾಗಿ ಸಾಗಿಸುವ ಸಾರಿಗೆ ಟ್ರಕ್ ಆಗಿ ವಿನ್ಯಾಸಗೊಳಿಸಲಾಗಿದೆ. ಆದರೆ ಇಂಜಿನ್ ಸಮಸ್ಯೆಯಿಂದಾಗಿ 200 ಕೋಟಿ ರೂಪಾಯಿಗಳ ಸಂಪೂರ್ಣ ಯೋಜನೆಯನ್ನು ನಿಲ್ಲಿಸಲಾಯಿತು. ವಿಶ್ವದರ್ಜೆಯ ವಿಶ್ವವಿದ್ಯಾಲಯಗಳಿಂದ ಬಂದ 3 ಉನ್ನತ ಇಂಜಿನಿಯರ್ಗಳ ತಂಡಗಳು ಬಂದು ನೋಡಿ ವಿಫಲವಾದವು. ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದವರಿಗೂ ಸಹ ಈ ಇಂಜಿನ್ ನಿಜವಾದ ಸಮಸ್ಯೆ ಅರ್ಥವಾಗಲಿಲ್ಲ. ಅದಕ್ಕಾಗಿಯೇ ಪ್ರಿಯಾ ಶರ್ಮಾ ಅವರ ತಲೆನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಈ ಇಂಜಿನ್ನನ್ನು ಶೀಘ್ರದಲ್ಲೇ ಸರಿಪಡಿಸದಿದ್ದರೆ ಕಂಪನಿಯು 200 ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ಳುತ್ತಿತ್ತು ಮತ್ತು ಮಾರುಕಟ್ಟೆಯಲ್ಲಿ ಅದರ ಪ್ರಾಬಲ್ಯವು ಕೊನೆಗೊಳ್ಳುತ್ತಿತ್ತು. ಇದೇ ಕಂಪನಿಯಲ್ಲಿ ದೀಪಕ್ ಎಂಬ ನೈರ್ಮಲ್ಯ ಕೆಲಸಗಾರನಿದ್ದನು. ಅವನು ಕಳೆದ 4 ವರ್ಷಗಳಿಂದ ಆ ಕಂಪನಿಯಲ್ಲಿದ್ದನು ಮತ್ತು ಅನೇಕ ಏರಿಳಿತವನ್ನು ಕಂಡಿದ್ದನು. ಅವನು ನೈರ್ಮಲ್ಯ ಕಾರ್ಮಿಕನಾಗಿ, ಅಂದರೆ ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಿದ್ದರೂ ಕೂಡ ಅವನ ಕಣ್ಣುಗಳು ಮತ್ತು ಮನಸ್ಸು ಯಾವಾಗಲೂ ಇಲ್ಲಿನ ತಂತ್ರಜ್ಞಾನವನ್ನು ಗಮನಿಸುತ್ತಿದ್ದವು. ಅವನು ಎಷ್ಟು ಚುರುಕು ಬುದ್ಧಿಯುಳ್ಳವನಾಗಿದ್ದನೆಂದರೆ ಯಾವುದೇ ಕೆಲಸವನ್ನು ಎಚ್ಚರಿಕೆಯಿಂದ ನೋಡಿದರೆ ಅವನು ಅದನ್ನು ಸೆಕೆಂಡುಗಳಲ್ಲಿ ಕಲಿಯುತ್ತಿದ್ದನು. ಕಚೇರಿಯ ಬಳಿ ಇರುವ ಮಹಡಿಯಿಂದ ಹಿಡಿದು ಸಮ್ಮೇಳನ ಕೊಠಡಿಯ ಕನ್ನಡಿಗಳವರೆಗೂ ದೀಪಕ್ ಎಲ್ಲೆಡೆ ಹೋಗುತ್ತಿದ್ದನು. ಅವನು ಕಂಪನಿಯಲ್ಲಿ ಎಲ್ಲೇ ಇದ್ದರೂ ಕೂಡ ಯಾರೂ ಅವನನ್ನು ಗಮನಿಸುತ್ತಿರಲಿಲ್ಲ. ಅಂದರೆ ಯಾರೂ ಅವನತ್ತ ಗಮನ ಹರಿಸುತ್ತಿರಲಿಲ್ಲ. ಅವನು ತಂತ್ರಜ್ಞಾನದ ಬಗ್ಗೆ ಮಾತನಾಡಿದಾಗಲೆಲ್ಲ ಉದ್ಯೋಗಿಗಳು ಅವನನ್ನು ನೋಡಿ ನಗುತ್ತಿದ್ದರು ಅಥವಾ ಗದರಿಸುತ್ತಿದ್ದರು. ಯಾರೂ ಅವನನ್ನು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ. ದೀಪಕ್ ಒಂದು ಸಣ್ಣ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾನೆ. ಅವನು ದೊಡ್ಡ ಕನಸುಗಳೊಂದಿಗೆ ಪದವಿ ಗಳಿಸಿದ್ದನು. ಆದರೆ ಜೀವನದ ಸಂದರ್ಭಗಳು ಅವನನ್ನು ನೈರ್ಮಲ್ಯ ಕೆಲಸಗಾರನನ್ನಾಗಿ ಮಾಡಿದವು. ಕಾರಣ, ಅವನ ತಾಯಿಗೆ ಮೊದಲ ಹಂತದ ಕ್ಯಾನ್ಸರ್ ಇದೆ. ಅದಕ್ಕೆ ಚಿಕಿತ್ಸೆ ಇದ್ದರೂ ಕೂಡ ಅದು ತುಂಬ ದುಬಾರಿಯಾಗಿದೆ. ಪ್ರತಿಯೊಂದು ಚಿಕಿತ್ಸೆಯ ವೆಚ್ಚವೂ ತುಂಬ ಹೆಚ್ಚಾಗಿತ್ತು. ಒಂದು ವೇಳೆ ಅವನು ಒಬ್ಬ ದೊಡ್ಡ ಇಂಜಿನಿಯರ್ ಆಗುವ ತನ್ನ ಕನಸನ್ನು ಅನುಸರಿಸಿದ್ದರೆ ಅವನ ತಾಯಿಯ ಚಿಕಿತ್ಸೆಯು ನಿಂತು ಹೋಗುತ್ತಿತ್ತು. ಆದ್ದರಿಂದಲೇ ಆತ ತನ್ನ ಕನಸುಗಳನ್ನು ಬದಿಗಿಟ್ಟು ತನ್ನ ತಾಯಿಯ ಚಿಕಿತ್ಸೆಯನ್ನು ಆರಿಸಿಕೊಂಡಿದ್ದನು. ಅದಕ್ಕಾಗಿ ಹಣವನ್ನು ಸಂಗ್ರಹಿಸಲು ಅವನು ಯಾವುದೇ ಕೆಲಸ ಮಾಡಲು ಸಿದ್ಧನಾಗಿದ್ದನು. ಅವನು ಆ ಕಂಪನಿಯಿಂದ ಏನನ್ನಾದರೂ ಕಲಿಯಬಹುದೆಂಬ ಕಾರಣದಿಂದ ನೈರ್ಮಲ್ಯ ಕೆಲಸಗಾರನಾಗಿ ಸೇರಿಕೊಂಡನು. ದೀಪಕ್ ಇಡೀ ದಿನ
ಕಂಪನಿಯಲ್ಲೇ ಇರುತ್ತಿದ್ದನು. ರಾತ್ರಿಯಲ್ಲಿ ಎಲ್ಲರೂ ಮನೆಗೆ ಹೋದಾಗ ಕಾನ್ಫರೆನ್ಸ್ ಕೊಠಡಿಯನ್ನು ಸ್ವಚ್ಛಗೊಳಿಸುವ ನೆಪದಲ್ಲಿ ಅವನು ಇಂಜಿನ್ ನೀಲನಕ್ಷೆಗಳನ್ನು ರಹಸ್ಯವಾಗಿ ಓದುತ್ತಿದ್ದನು. ಅವನ ಮನಸ್ಸು ಸ್ವಚ್ಛತೆಯ ಮೇಲಲ್ಲ, ಆದರೆ ಇಂಜಿನ್ನ ವಿನ್ಯಾಸದ ಮೇಲೆ ಇರುತ್ತಿತ್ತು. ಆಗ ಅವನು ಒಂದನ್ನು ಗಮನಿಸಿದನು. ಈ ಇಂಜಿನ್ ಜರ್ಮನಿಯ ಒಂದು ಸಣ್ಣ ಘಟಕದಲ್ಲಿ ತಯಾರಿಸಲಾಗಿದೆ, ಆದರೆ ಅದರ AI ಸಾಫ್ಟ್ವೇರ್ ಅನ್ನು ಅಮೆರಿಕದ ದೊಡ್ಡ ಘಟಕದಲ್ಲಿ ಹೊಂದಿಸಲಾಗಿದೆ. ಈ ಸಣ್ಣ ಘಟಕದ ಬದಲಾವಣೆಯೇ ಆ ದೊಡ್ಡ ತಪ್ಪಿಗೆ ಕಾರಣವಾಗಿರಬಹುದೆಂದು ಅವನು ಅನುಮಾನಿಸಿದನು. ದೀಪಕ್ನ ಜೀವನವು ಹೋರಾಟದಿಂದ ತುಂಬಿತ್ತು. ದೀಪಕ್ 10 ವರ್ಷದವನಿದ್ದಾಗ ಅವನ ತಂದೆ ತೀರಿಕೊಂಡರು. ಅಂದಿನಿಂದ ದೀಪಕ್ ತನ್ನ ತಾಯಿ ಮತ್ತು ಅಜ್ಜನ ಆರೈಕೆಯಲ್ಲಿ ಬೆಳೆದನು. ಅವನ ಶಿಕ್ಷಣದಿಂದ ಹಿಡಿದು ಮನೆಯ ವೆಚ್ಚದವರೆಗೂ ಅವನ ಅಜ್ಜ ಎಲ್ಲವನ್ನ ನೋಡಿಕೊಂಡರು. ಅವನ ಅಜ್ಜನಿಗೆ ಹಳೆಯ ಗ್ಯಾರೇಜ್ ಇತ್ತು. ಅವರು ಆ ಪ್ರದೇಶದಲ್ಲಿ ಅತ್ಯಂತ ಹಿರಿಯ ಮತ್ತು ಅತ್ಯಂತ ಪ್ರಸಿದ್ಧ ಮೆಕ್ಯಾನಿಕ್ ಆಗಿದ್ದರು. ಅವರ ಅನುಭವ ಮತ್ತು ಪರಿಣಿತಿ ಎಷ್ಟು ಚೆನ್ನಾಗಿತ್ತೆಂದರೆ ಇಂಜಿನ್ನ ಶಬ್ದವು ಕೇಳುವ ಮೂಲಕ ಅದರ ಸಮಸ್ಯೆಯನ್ನು ಹೇಳಬಲ್ಲರಾಗಿದ್ದರು. ದೀಪಕ್ ಕೂಡ ತನ್ನ ತಾತನಂತೆಯೇ ತುಂಬ ಚುರುಕಾದವನು. ದೀಪಕ್ನ ತಾತ ಯಾವುದೇ ವಾಹನ ರಿಪೇರಿ ಮಾಡುತ್ತಿದ್ದರೆ ದೀಪಕ್ ಬಹಳ ಎಚ್ಚರಿಕೆಯಿಂದ ನೋಡುತ್ತಿದ್ದನು. ಅವನ ಅಜ್ಜ ಕೂಡ ಅವನಿಗೆ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಕಲಿಸಿದರು. ಒಂದು ದಿನ ದೀಪಕ್ ತಾತ ದೀಪಕ್ ಕೈಯಲ್ಲಿ ಚಾಲನೆಯಲ್ಲಿರುವ ಇಂಜಿನ್ ಮೇಲಿಟ್ಟು ಹೇಳಿದರು, ಮಗು, ಇಂಜಿನ್ ಹೃದಯ ಬಡಿತವನ್ನು ಆಲಿಸು. ಒಂದು ಇಂಜಿನ್ ಹೃದಯ ಬಡಿತವನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಪದವಿಯ ಅಗತ್ಯವಿಲ್ಲ. ಯಂತ್ರದ ಭಾಷೆಯನ್ನು ಅರ್ಥ ಮಾಡಿಕೊ, ಅದು ನಿನಗೆ ಅದಕ್ಕೆ ಎದುರಾದ ಸಮಸ್ಯೆಯನ್ನು ಹೇಳುತ್ತದೆ. ಇಂಜಿನ್ನ ಶಬ್ದ, ಅದರ ಕಂಪನ ಮತ್ತು ವಾಸನೆಯಿಂದ ಸಮಸ್ಯೆಯನ್ನು ಹೇಗೆ ಗುರುತಿಸುವುದು ಎಂದು ಅವನ ಅಜ್ಜ ಅವನಿಗೆ ಕಲಿಸಿದರು. 16ನೇ ವಯಸ್ಸಿನಲ್ಲಿ ದೀಪಕ್ ಎಷ್ಟು ನಿಪುಣನಾದನೆಂದರೆ ಆತನು ಕಣ್ಣು ಮುಚ್ಚಿಕೊಂಡು ಸಂಪೂರ್ಣ ಇಂಜಿನ್ನನ್ನು ಜೋಡಿಸಬಲ್ಲಷ್ಟು ಕೌಶಲ್ಯಪೂರ್ಣನಾದನು. ದೀಪಕ್ 16ನೇ ವಯಸ್ಸಿನವನಿದ್ದಾಗ ಅವರ ಅಜ್ಜ ನಿಧನರಾಗಿದ್ದರು. ಆದರೆ ಈಗಲೂ ಕೂಡ ಆ ಕೌಶಲ್ಯ ಮತ್ತು ಪ್ರತಿಭೆ ದೀಪಕ್ನಲ್ಲಿದೆ. ಆ ದಿನ ಗುರುವಾರ ಕಂಪನಿಯ ಭವಿಷ್ಯವನ್ನು ನಿರ್ಧರಿಸಬೇಕಾಗಿತ್ತು. ಜರ್ಮನಿಯ ದೊಡ್ಡ ಹೂಡಿಕೆದಾರರಾದ ಮಿಸ್ಟರ್ ಸ್ಮಿತ್ ಮತ್ತು ಅವರ ತಂಡ, ಹಾಗೆಯೇ ಕಂಪನಿಯ MD ಲೇಖಾ ಆಗಮಿಸಿದರು. ಅವರ ಸಮ್ಮುಖದಲ್ಲಿ ಆ ಹೊಸ ಇಂಜಿನ್ ಅಂತಿಮ ಪರೀಕ್ಷೆಯನ್ನು ಮಾಡಿಸಲಾಗುತ್ತಿತ್ತು. ಆದರೆ ಸ್ವಲ್ಪ ಸಮಯದವರೆಗೂ ಚಾಲನೆಯಾದ ನಂತರ ಇಂಜಿನ್ ತಕ್ಷಣ ನಿಂತು ಹೋಯಿತು. ಇಂಜಿನ್ನಿಂದ ಬರುವ ಶಬ್ದ ಎಲ್ಲರ ಆತಂಕವನ್ನು ಹೆಚ್ಚಿಸಿತು. ಅದನ್ನು ನೋಡಿದ ಪ್ರಿಯಾ ಶರ್ಮಾ ತಕ್ಷಣ ತುರ್ತು ಸಭೆ ಕರೆದರು. ಎಲ್ಲ ಉದ್ಯೋಗಿಗಳು ಸಭಾಂಗಣದಲ್ಲಿ ಜಮಾಯಿಸಿದರು. ಪ್ರಿಯಾ ನಡುಗುವ ಧ್ವನಿಯಲ್ಲಿ, ಇಂಜಿನ್ ಕೆಲಸ ಮಾಡುತ್ತಿಲ್ಲ. ನಾವು ಈಗ ಕಂಪನಿಯ ವೆಚ್ಚವನ್ನು ಕಡಿಮೆ ಮಾಡುತ್ತೇವೆ. ಆ ಕಂಪನಿಗೆ ಅಗತ್ಯವಿಲ್ಲದ ಯಾರನ್ನಾದರೂ ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಎಂದು ಪ್ರಕಟಿಸಿದಳು. ದೂರದಲ್ಲಿ ನಿಂತಿದ್ದ ದೀಪಕ್ ಇದನ್ನೆಲ್ಲ ನೋಡುತ್ತಿದ್ದನು. ಅವನು ತನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಪ್ರಿಯಾಳ ಬಳಿ ಬಂದು ಈ ರೀತಿ ಹೇಳಿದನು, ಮೇಡಮ್, ನನಗೆ ತಿಳಿದಿರುವಂತೆ ದೋಷವು ಸಾಫ್ಟ್ವೇರ್ನಲ್ಲಿಲ್ಲ, ಬದಲಾಗಿ ಇಂಜಿನ್ ಕಂಪನಗಳಲ್ಲಿ, ಅಂದರೆ ಹಾರ್ಮೋನಿಕ್ ಫ್ರೀಕ್ವೆನ್ಸಿ ಸೆಟ್ ಮಾಡುವಲ್ಲಿ ಇದೆ. ಅಲ್ಲಿರುವ ಎಲ್ಲರ ಮುಖಗಳು ಇದ್ದಕ್ಕಿದ್ದಂತೆ ದೀಪಕ್ ಕಡೆ ತಿರುಗಿದವು. ಅವನ ಮಾತುಗಳನ್ನು ಕೇಳಿ ಪ್ರಿಯಾಳ ಕೋಪ ನೆತ್ತಿಗೇರಿತು. ಅವಳು ಎಲ್ಲರ ಮುಂದೆ ದೀಪಕ್ನನ್ನು ಅವಮಾನಿಸಲು ಬಯಸಿದ್ದಳು. ನೋಡಿ, ನಮ್ಮ ನೈರ್ಮಲ್ಯ ಕೆಲಸಗಾರನಿಗೆ ಇಂಜಿನಿಯರಿಂಗ್ ಕೌಶಲ್ಯವಿದೆ. ಇಷ್ಟು ದೊಡ್ಡ ಇಂಜಿನಿಯರ್ಗಳಿಂದ ಸರಿಪಡಿಸಲಾಗದ ಯಂತ್ರವನ್ನು ನೀವು ಸರಿಪಡಿಸುತ್ತೀರಾ ಎಂದು ಅವಳು ವ್ಯಂಗ್ಯವಾಗಿ ಕೇಳಿದಳು. ಆಕೆ ಮತ್ತೆ ಮಾತನಾಡುತ್ತಾ, ಹೇ ಮೂರ್ಖ, ನಿನಗೆ ಗೊತ್ತಾ ಈ ಇಂಜಿನ್ ಎಷ್ಟು ದುಬಾರಿ ಎಂದು? ಇದು ಸಾಮಾನ್ಯ ಸ್ಕೂಟರ್ ಇಂಜಿನ್ ಅಲ್ಲ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ, ಇಲ್ಲಿಂದ ಹೊರಟು ಹೋಗು ಎಂದು ಗದರಿಸಿದಳು. ಆದರೆ ದೀಪಕ್ ಮತ್ತೊಮ್ಮೆ ಆತ್ಮವಿಶ್ವಾಸದಿಂದ, ಮೇಡಮ್, ದಯವಿಟ್ಟು ನನಗೊಂದು ಅವಕಾಶ ನೀಡಿ. ಇಂಜಿನ್ನ ನಿಜವಾದ ಸಮಸ್ಯೆ ನನಗೆ ಅರ್ಥವಾಗಿದೆ. ನಾನು ಅದರ ಸಮಸ್ಯೆಯನ್ನು ಗುರುತಿಸಬಲ್ಲೆ ಎಂದು ವಿನಂತಿಸಿದನು. ಆಗ ಅಲ್ಲಿದ್ದ ಲೇಖಾ ದೀಪಕ್ನ ಮುಖದಲ್ಲಿದ್ದ ಆತ್ಮವಿಶ್ವಾಸವನ್ನು ನೋಡಿ ಮುಂದೆ ಬಂದಳು. ನಿಲ್ಲಿಸಿ ಮಿಸ್ ಪ್ರಿಯಾ, ನಾವು ಈ ವ್ಯಕ್ತಿಗೆ ಒಂದು ಅವಕಾಶ ನೀಡಬೇಕೆಂದು ಭಾವಿಸುತ್ತೇವೆ. ನಮಗೆ ಬೇರೆ ದಾರಿ ಇಲ್ಲ. ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಸಹ ವಿಫಲರಾಗಿದ್ದಾರೆ. ಅವನ ಪ್ರಯತ್ನವನ್ನು ಒಮ್ಮೆ ನೋಡೋಣ ಎಂದಳು. ಹಾಗೆ ಜನ ಸಮೂಹದಿಂದಲೂ ಕೂಡ ಒಂದೇ ಧ್ವನಿ ಕೇಳಿಸಿತು, ಹೌದು ಮೇಡಮ್, ಒಂದು ಅವಕಾಶ ಕೊಡಿ ಎಂದು. ಆಗ ಪ್ರಿಯಾ ಶರ್ಮಾ ಒಂದು ಷರತ್ತು ವಿಧಿಸಿದರು. ಸರಿ ದೀಪಕ್, ಇದು ನಿಮಗೊಂದು ಚಾಲೆಂಜ್. ನಾನು ನಿನಗೆ ನಿಖರವಾಗಿ 2 ಗಂಟೆಗಳನ್ನು ನೀಡುತ್ತೇನೆ. ಈ 200 ಕೋಟಿ ಇಂಜಿನನ್ನು ಎಲ್ಲರ ಮುಂದೆ ಸರಿಪಡಿಸು. ನೀನು ಯಶಸ್ವಿಯಾದರೆ ನಾನು ತಕ್ಷಣ ನಿನಗೆ ಹಿರಿಯ ಇಂಜಿನಿಯರಿಂಗ್ ಹುದ್ದೆಯನ್ನು ನೀಡುತ್ತೇನೆ. ಆದರೆ ನೀನು ವಿಫಲನಾದರೆ ನಿನ್ನ ಕೆಲಸವನ್ನು ಕಳೆದುಕೊಳ್ಳುವುದಲ್ಲದೆ ನಾನು ನಿನ್ನನ್ನು ಈ ಭವನದಿಂದ ಶಾಶ್ವತವಾಗಿ ಹೊರಗೆ ಕಳಿಸುತ್ತೇನೆ ಎಂದು ಹೇಳಿದಳು. ಪ್ರಿಯಾಳ ಮನದಲ್ಲಿ ಇವನಿಗೆ ಏನು ಗೊತ್ತಿದೆ?
ಇರುವ ಒಂದು ಕೆಲಸವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಎಂದು ಭಾವಿಸಿದಳು. ಆಕೆ ಈ ಸಂಪೂರ್ಣ ಸವಾಲನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೇರ ಪ್ರಸಾರ ಮಾಡುವಂತೆ ತಮ್ಮ ತಂಡಕ್ಕೆ ಹೇಳಿದಳು. ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ತನ್ನ ಸಾಮರ್ಥ್ಯಗಳನ್ನು ಮೀರಿ ವರ್ತಿಸಿದಾಗ ಏನಾಗುತ್ತದೆ ಎಂಬುದನ್ನು ಇಡೀ ಜಗತ್ತು ನೋಡಬೇಕು ಎಂದು ಅವಳ ಅಹಂಕಾರವಾಗಿತ್ತು. ಆದರೆ ದೀಪಕ್ಗೆ ಮಾತ್ರ ಆತನ ಅಜ್ಜನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿವೆ. ಅವನಿಗೆ ಒಮ್ಮೆ ತನ್ನ ಅಜ್ಜ ಕಲಿಸಿದ ತಂತ್ರಗಳು ನೆನಪಾದವು. ನಂತರ ದೀಪಕ್ ಇಂಜಿನನ್ನು ಪ್ರಾರಂಭಿಸಲು ಹೇಳಿದನು. ಅವನು ನಿಂತು ಇಂಜಿನ್ ಶಬ್ದವನ್ನು ತುಂಬ ಶ್ರದ್ಧೆಯಿಂದ ಗಮನವಿಟ್ಟು ಆಲಿಸಿದನು. ಆಗ ಲೇಖಾ ಅವನ ಬಳಿ ಬಂದು, ಸರ್, ನೀವು ಇದನ್ನು ನಿಜವಾಗಿಯೂ ಸರಿಪಡಿಸುತ್ತೀರಾ? ನಿಮ್ಮ ಭವಿಷ್ಯವು ಅಪಾಯದಲ್ಲಿದೆ ಎಂದಳು. ದೀಪಕ್ ಈ ರೀತಿ ಉತ್ತರಿಸಿದ, ಮೇಡಮ್, ನಾನು ನನ್ನ ಜೀವನದುದ್ದಕ್ಕೂ ಇಂಜಿನ್ಗಳ ಶಬ್ದವನ್ನು ಕೇಳುತ್ತಾ ಬೆಳೆದಿದ್ದೇನೆ. ಈ ಇಂಜಿನ್ ಅದರಲ್ಲಿ ಏನು ತಪ್ಪಾಗಿದೆ ಎಂದು ನನಗೆ ಹೇಳುತ್ತದೆ. ನಾವು ಅದನ್ನು ಸರಿಯಾಗಿ ಕೇಳಬೇಕಷ್ಟೇ ಎಂದು ಹೇಳುತ್ತಾನೆ. ಆನಂತರ ಅವನು ಇಂಜಿನ್ ಕಡೆ ನಡೆದು ಅದರ ಲೋಹದ ದೇಹದ ಮೇಲೆ ತನ್ನ ಕೈಗಳನ್ನು ಇರಿಸಿ ಕಣ್ಣು ಮುಚ್ಚುತ್ತಾನೆ. ಕೆಲವು ಇಂಜಿನಿಯರ್ಗಳು ನಗುತ್ತಿದ್ದಾರೆ, ಆದರೆ ಲೇಖಾ ಅವರು ಅವನ ಏಕಾಗ್ರತೆಯನ್ನು ಗಮನಿಸುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ದೀಪಕ್ ಗಂಭೀರವಾದ ಧ್ವನಿಯಲ್ಲಿ ಹೇಳಿದನು, ಸರ್, ಎಐ ವ್ಯವಸ್ಥೆಯು ಚೆನ್ನಾಗಿದೆ, ಆದರೆ ಅದು ಯಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದೆ. ಆಗ ದೀಪಕ್ ಮಿಸ್ಟರ್ ಸ್ಮಿತ್ ಕಡೆ ತಿರುಗಿ ಕೇಳಿದನು, ಸರ್, ಈ ಇಂಜಿನ್ ಜರ್ಮನಿಯ ಸಣ್ಣ ಘಟಕಗಳಲ್ಲಿ ತಯಾರಿಸಲ್ಪಟ್ಟಿದೆಯೇ ಎಂದು. ಆಗ ಮಿಸ್ಟರ್ ಸ್ಮಿತ್, ಹೌದು, ಆದರೆ ಎಐಯನ್ನು ಅಮೆರಿಕದಲ್ಲಿ ಹೊಂದಿಸಲಾಗಿದೆ ಎಂದು ಹೇಳಿದರು. ಆಗ ದೀಪಕ್ ತಕ್ಷಣ ಹೇಳಿದನು, ಅದು ಮೊದಲ ಸಮಸ್ಯೆ. ಜರ್ಮನ್ ಮತ್ತು ಅಮೆರಿಕನ್ ಘಟಕಗಳ ನಡುವೆ ಬಹು ದೊಡ್ಡ ವ್ಯತ್ಯಾಸವಿದೆ. ಎಐ ಸಾಫ್ಟ್ವೇರ್ ವಿಭಿನ್ನ ರೀತಿಯ ಹೃದಯ ಬಡಿತವನ್ನು ನಿರೀಕ್ಷಿಸುತ್ತಿದೆ, ಆದರೆ ಇಂಜಿನ್ ಭಾಗಗಳು ಅದನ್ನು ನೀಡುತ್ತಿಲ್ಲ. ಇದು ಒಂದು ಹಾಡಿನಂತಹದ್ದು. ಇಲ್ಲಿ ಪ್ರತಿಯೊಂದು ಸ್ವರವೂ ಕೂಡ ಸ್ವಲ್ಪ ವಿಭಿನ್ನ ರಾಗದಲ್ಲಿ ಬರುತ್ತದೆ. ದೀಪಕ್ ಇಷ್ಟು ಹೇಳುವಷ್ಟರಲ್ಲಿ ಇಂಜಿನ್ ಮತ್ತೆ ನಿಂತು ಹೋಯಿತು. ದೀಪಕ್ ಮತ್ತೆ ಇಂಜಿನ್ ಸ್ಟಾರ್ಟ್ ಮಾಡಿ ಈ ಬಾರಿ ವೇಗವನ್ನು ನಿಧಾನವಾಗಿ ಹೆಚ್ಚಿಸುವಂತೆ ಹೇಳಿದನು. ಇಂಜಿನ್ ವೇಗ ಹೆಚ್ಚಾದಂತೆ ದೀಪಕ್ ಜೋರಾಗಿ ಹೇಳಿದನು, 2800 RPMನಲ್ಲಿ ಕೇಳಿ. ಅಲ್ಲಿ ಕಂಪನಗಳಲ್ಲಿ ಏನೋ ದೋಷವಿದೆ. ಇಂಜಿನ್ ಭಾಗಗಳು ಚೆನ್ನಾಗಿವೆ, ಆದರೆ ಎಐ ಸೆನ್ಸಾರ್ಗಳು ತಪ್ಪು ಕಂಪನಗಳನ್ನು ಓದುತ್ತಿವೆ. ನಿಮ್ಮ ಇಂಜಿನಿಯರ್ಗಳು ಕಂಪ್ಯೂಟರ್ ದೋಷವನ್ನು ಹುಡುಕುತ್ತಿದ್ದಾರೆ, ಆದರೆ ಸಮಸ್ಯೆ ಇಂಜಿನ್ನ ಟ್ಯೂನಿಂಗ್ನಲ್ಲಿದೆ ಎಂದು ಹೇಳುತ್ತಾ ದೀಪಕ್ ಟೇಬಲ್ ಮೇಲಿರುವ ಬ್ಲೂ ಪ್ರಿಂಟ್ಗಳನ್ನು ಪರಿಶೀಲಿಸಿದನು. ಜರ್ಮನ್ ಭಾಗಗಳು ವಿನ್ಯಾಸದಲ್ಲಿ ತುಂಬ ಪರಿಪೂರ್ಣವಾಗಿವೆ, ಆದರೆ ಅಮೆರಿಕನ್ ಎಐ ವ್ಯವಸ್ಥೆಯು ಸ್ವಲ್ಪ ವಿಭಿನ್ನ ವಿನ್ಯಾಸವನ್ನು ನಿರೀಕ್ಷಿಸುತ್ತದೆ. ಈ ಸಣ್ಣ ವ್ಯತ್ಯಾಸದ ಕಾರಣದಿಂದ ಇಡೀ ಇಂಜಿನ್ ಕೆಲಸ ಮಾಡುವುದನ್ನು ನಿಲ್ಲಿಸಲು ಕಾರಣವಾಗುತ್ತದೆ ಎಂದು ದೀಪಕ್ ಹೇಳಿದನು. ಆಗ ಅಲ್ಲಿದ್ದ ಮತ್ತೊಬ್ಬ ಇಂಜಿನಿಯರ್ ಅದನ್ನು ನೋಡಿ ದೀಪಕ್ ಹೇಳುತ್ತಿರುವುದು ಸರಿ ಎಂದು ಒಪ್ಪಿಕೊಂಡರು. ಹಾಗೆಯೇ ಕುತೂಹಲದಿಂದ, ನೀವು ನಿಜವಾದ ಸಮಸ್ಯೆಯನ್ನು ಕಂಡುಕೊಂಡಿರಿ, ಆದರೆ ಅದನ್ನು ಹೇಗೆ ಸರಿಪಡಿಸುವುದು ಎಂದು ಕೇಳಿದರು. ಆಗ ದೀಪಕ್ ಮುಗುಳು ನಕ್ಕು, ಚಿಂತಿಸಬೇಡಿ, ಅದಕ್ಕಾಗಿ ಯಾವುದೇ ದುಬಾರಿ ಸಾಫ್ಟ್ವೇರ್ ಅಗತ್ಯವಿಲ್ಲ ಎಂದು ಹೇಳುತ್ತಾ ಒಂದು ಕಬೋರ್ಡ್ ಬಳಿ ಹೋಗಿ ಅಲ್ಲಿ ಒಂದು ಸಣ್ಣ ಹಾಕಿ ಕಪ್ ಗಾತ್ರದ ಲೋಹದ ಡಿಸ್ಕನ್ನು ಹೊರತಂದನು. ಅದನ್ನು ಎಲ್ಲರಿಗೂ ತೋರಿಸುತ್ತಾ, ಇದು ಹಾರ್ಮೋನಿಕ್ ಡಾಂಪ್ನರ್. ಇಂಜಿನ್ ಮತ್ತು ಎಐ ಎರಡೂ ಸರಿಯಾಗಿವೆ. ಅವುಗಳಿಗೆ ಕೇವಲ ಪರಸ್ಪರ ಭಾಷೆಯನ್ನು ಅರ್ಥಮಾಡಿಸುವ ಒಬ್ಬ ಅನುವಾದಕನ ಅವಶ್ಯಕತೆ ಇದೆ. ಈ ಸಣ್ಣ ವಸ್ತುವು ಕಂಪನದಲ್ಲಿನ ವ್ಯತ್ಯಾಸವನ್ನು ಸರಿಪಡಿಸುತ್ತದೆ ಮತ್ತು ಅವೆರಡರ ನಡುವೆ ಸಮತೋಲನವನ್ನು ಸೃಷ್ಟಿಸುತ್ತದೆ ಎಂದು ಹೇಳಿದನು. ಪ್ರಿಯಾ ಶರ್ಮಾ ಕೋಪದಿಂದ ಕೂಗಿದಳು, ಏನು? ಈ ₹1000 ವಸ್ತುವಿನಿಂದ ಇಷ್ಟು ದೊಡ್ಡ ಇಂಜಿನ್ ಸಮಸ್ಯೆಯನ್ನು ಸರಿಪಡಿಸಬಹುದೇ? ನಿಮಗೇನಾದರೂ ಮೆದುಳಿದೆಯೇ ಎಂದು ಕೂಗಾಡಿದಳು. ಅದಕ್ಕೆ ದೀಪಕ್ ಶಾಂತವಾಗಿ, ಮೇಡಮ್, ಉತ್ತಮ ಪರಿಹಾರಗಳು ಯಾವಾಗಲೂ ಸರಳವಾಗಿ ಇರುತ್ತವೆ ಎಂದು ಹೇಳಿದನು. ನಂತರ ದೀಪಕ್ ಇಂಜಿನ್ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ಡ್ಯಾಂಪನರ್ 12 ನಿಮಿಷಗಳಲ್ಲಿ ಅಳವಡಿಸಿದನು. ಆತನ ಕೈ ಕೆಲಸ ಆತನ ಅಜ್ಜ ಕಲಿಸಿದ ಕೌಶಲ್ಯವನ್ನು ತೋರಿಸುತ್ತಿತ್ತು. ಕೆಲಸ ಮುಗಿದ ನಂತರ ದೀಪಕ್ ಇಂಜಿನ್ ಮುಂದೆ ನಿಂತು ಕೈಗಳನ್ನು ಮಡಚಿ ಕಣ್ಣುಗಳನ್ನು ಮುಚ್ಚಿ ಇಂಜಿನ್ ಪರೀಕ್ಷೆಗೆ ಸಿದ್ಧವಾಗಲಿ ಎಂದು ಪ್ರಾರ್ಥಿಸಿದನು. ಕೇವಲ 1 ಗಂಟೆ 47 ನಿಮಿಷಗಳು ಕಳೆದಿದ್ದವು. ಇಡೀ ಕೋಣೆ ಮೌನವಾಗಿತ್ತು. ಸಾಮಾಜಿಕ ಮಾಧ್ಯಮದಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದವರು ಸಹ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದರು. ಲೇಖಾ, ಇಂಜಿನನ್ನು ಪ್ರಾರಂಭಿಸು ಎಂದು ಹೇಳಿದರು. ಕೀ ತಿರುಗಿಸಿದ ತಕ್ಷಣ ಇಂಜಿನ್ ಪ್ರಾರಂಭವಾಯಿತು. ಅದರ ಧ್ವನಿಯಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿತ್ತು. ಅದರ ಧ್ವನಿಯಲ್ಲಿ ಆಳವಾದ ಮತ್ತು ಮೃದುವಾದ ಕಂಪನವಿತ್ತು. ಪರದೆಯ ಮೇಲಿನ ಕೆಂಪು ದೋಷಗಳ ದೀಪಗಳ ಬದಲಿಗೆ ಕೇವಲ ಹಸಿರು ದೀಪಗಳು ಮಾತ್ರ ಉರಿಯುತ್ತಿವೆ.
ತಾಪಮಾನವು ಸಂಪೂರ್ಣವಾಗಿ ಸರಿಯಾಗಿದೆ. ಲೇಖ ಸಂತೋಷದಿಂದ ನನ್ನ 40 ವರ್ಷಗಳ ವೃತ್ತಿಪರ ಜೀವನದಲ್ಲಿ ನಾನು ಇಷ್ಟು ಸ್ಪಷ್ಟವಾದ ರೀಡಿಂಗ್ ಎಂದಿಗೂ ನೋಡಿಲ್ಲ. ಇಂಜಿನ್ ಈಗ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಒಂದು ಪವಾಡ ಎಂದು ಅವರು ಹೇಳಿದರು. ಇದನ್ನು ನೋಡಿ ಪ್ರಿಯಾಳ ಮುಖ ಕಿರಿಯದಾಗಿತ್ತು. ಆದರೆ ಅವಳು ಸೋಲನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದಳು. ಸರಿ, ಇಂಜಿನ್ ಓಡುತ್ತಿದೆ, ಆದರೆ ಅದು ಟ್ರಕ್ಕನ್ನು ಓಡಿಸಬಹುದೇ ಎಂದು ಕೆಳಗೆ ನಿಂತಿದ್ದ ಟ್ರಕ್ ಕಡೆಗೆ ಬೆರಳು ತೋರಿಸಿದಳು. ಆಗ ದೀಪಕ್ ಹೌದು ಮೇಡಮ್ ಎಂದು ತಲೆಯಾಡಿಸಿದನು. ಇಂಜಿನ್ ಶಕ್ತಿಯನ್ನು ಟ್ರಕ್ ವ್ಯವಸ್ಥೆಗಳಿಗೆ ವರ್ಗಾಯಿಸಲಾಯಿತು. 6 ವಾರಗಳಲ್ಲಿ ಮೊದಲ ಬಾರಿಗೆ ಆ ದೊಡ್ಡ ವಾಹನವು ಪ್ರಾರಂಭವಾಯಿತು. ಅದು ಪಾರ್ಕಿಂಗ್ ಸ್ಥಳದಿಂದ ಹೊರಬಂದು ಇಂಜಿನ್ ಮತ್ತು ಎಐ ಪರಿಪೂರ್ಣ ಸಾಮರಸ್ಯದೊಂದಿಗೆ ಪ್ರತಿಯೊಂದು ನಿಯಮವನ್ನು ಅನುಸರಿಸಿ ಸುಮಾರು 37 ನಿಮಿಷಗಳ ಕಾಲ ಓಡಿತು. ಮಿಸ್ಟರ್ ಸ್ಮಿತ್ ಮತ್ತು ಅವರ ಸಹೋದ್ಯೋಗಿಗಳು ತುಂಬ ಸಂತೋಷಪಟ್ಟರು. ಆಗ ಮಿಸ್ಟರ್ ಸ್ಮಿತ್ ತಕ್ಷಣವೇ ನಾವು ನಮ್ಮ ಹೂಡಿಕೆಯನ್ನು 20% ಹೆಚ್ಚಿಸುತ್ತೇವೆ, ಆದರೆ ಒಂದು ಷರತ್ತು, ನಮ್ಮ ಯುರೋಪಿಯನ್ ಇಂಜಿನ್ ತಂಡಕ್ಕೆ ಮಿಸ್ಟರ್ ದೀಪಕ್ ರವರೇ ನಾಯಕತ್ವ ವಹಿಸುತ್ತಾರೆ ಎಂದು ಪ್ರಕಟಿಸಿದರು. ತಡ ಮಾಡದೆ ಹೆಚ್ಚಿನ ಸಡಗರವಿಲ್ಲದೆ ದೀಪಕ್ ಅವರನ್ನು ತಕ್ಷಣವೇ ಡಯಾಗ್ನೋಸ್ಟಿಕ್ ಇಂಜಿನಿಯರಿಂಗ್ ಆಗಿ ನೇಮಿಸಿದಳು. ದೀಪಕ್ನ ಸಂಬಳ 5 ಪಟ್ಟು ಹೆಚ್ಚಾಯಿತು ಮತ್ತು ಅವರ ಕಂಪನಿಯ ಷೇರುಗಳನ್ನು ಪಡೆದರು. ದೀಪಕ್ ಅವರ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿದವು. ದೀಪಕ್ ಇನ್ನು ಮುಂದೆ ನೈರ್ಮಲ್ಯ ಕೆಲಸಗಾರನಲ್ಲ, ಆ ಕಂಪನಿಯ ಪ್ರಮುಖ ಇಂಜಿನಿಯರ್ ಆಗಿದ್ದನು. ಪ್ರಿಯಾ ಶರ್ಮಾ ಕಿಟಕಿಯ ಬಳಿ ಒಬ್ಬಂಟಿಯಾಗಿ ನಿಂತಿದ್ದರು. ಅವರು ತೋರಿಸುತ್ತಿದ್ದ ನೇರ ಪ್ರಸಾರದಲ್ಲಿ ಜನರು ಆಕೆಯ ದುರಹಂಕಾರವನ್ನು ಟೀಕಿಸಿದರು ಮತ್ತು ದೀಪಕ್ ಅವರನ್ನು ಹೊಗಳಿದರು. ಪ್ರಿಯಾ ಶರ್ಮಾ ಅವರನ್ನು ಸಿಇಒ ಸ್ಥಾನದಿಂದ ತೆಗೆದುಹಾಕಲಾಯಿತು. ಕೇವಲ ಕಾರ್ಯತಂತ್ರದ ಸಲಹೆಗಾರನಾಗಿ ನೇಮಿಸಲಾಯಿತು. ಅವಳ ಅಧಿಕಾರ ಮತ್ತು ಸಂಬಳ ಎರಡನ್ನ ಕಡಿಮೆ ಮಾಡಲಾಯಿತು. ಅವಳು ತನ್ನ ತಪ್ಪಿನ ಪರಿಣಾಮಗಳನ್ನು ಎದುರಿಸಬೇಕಾಯಿತು. ಇನ್ನು ಈ ಕಡೆ ದೀಪಕ್ನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅವನಿಗೆ ಹೊಸ ಕಚೇರಿ, ಹೊಸ ಕಾರು ಮತ್ತು ಮುಖ್ಯವಾಗಿ ಗೌರವ ಸಿಕ್ಕಿತ್ತು. ಇನ್ನು ಮುಂದೆ ಪ್ರತಿಯೊಬ್ಬ ಉದ್ಯೋಗಿಯ ಮಾತು ಎಷ್ಟೇ ಚಿಕ್ಕದಾಗಿದ್ದರೂ ಕೂಡ ಕೇಳಬೇಕೆಂದು ಕಂಪನಿಯು ಹೊಸ ನಿಯಮವನ್ನು ಜಾರಿಗೆ ತಂದಿತು. ದೀಪಕ್ನ ಬುದ್ಧಿವಂತಿಕೆಯಿಂದಾಗಿ ಕಂಪನಿಯ ಷೇರುಗಳು ಸಹ ಸುಮಾರು 15% ಏರಿತು. 6 ತಿಂಗಳ ನಂತರ ದೀಪಕ್ನ ತಾಯಿಯ ಚಿಕಿತ್ಸೆಯು ಕೂಡ ಪೂರ್ಣಗೊಂಡಿತು. ದೀಪಕ್ ಯಾವ ಕಂಪನಿಯಲ್ಲಿ ನೆಲೆಗುಡಿಸುತ್ತಿದ್ದನೋ ಈಗ ಅದೇ ಕಂಪನಿಯಲ್ಲಿ ಉನ್ನತ ಮಟ್ಟವನ್ನು ತಲುಪಿದ್ದಾನೆ. ಯಶಸ್ಸು ಎಂದರೆ ಇದೇ ಅಲ್ಲವೇ ಸ್ನೇಹಿತರೆ? ನೀವು ಕೂಡ ದೀಪಕ್ನ ಯಶಸ್ಸನ್ನು ಮೆಚ್ಚಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.